ಯಾವಾಗಿಂದ ಮಾನವ ಅನಿಸ್ಕೋತಾನ ಅಂತ ಕೇಳಿದ್ರೆ, ನೋಡುವಂಥ ಆಕಾರದೊಳಗಿಂದ ಮನುಷ್ಯ ಅನಿಸ್ಕೊಳ್ತಕ್ಕಂಥದ್ದಲ್ಲ, ನೋಡ್ತಕ್ಕಂಥ ರೂಪದೊಳಗಿಂದ ಮನುಷ್ಯ ಹತ್ತುಕೊಂಡು ಅನಿಸ್ಕೊಳ್ತಕ್ಕಂಥದ್ದಲ್ಲ. ಹಾಗಾದ್ರೆ ಮನುಷ್ಯ ಹತ್ತುಕೊಂಡು ಯಾವಾಗ ಅನಿಸ್ಕೋತೀವಿ ಹತ್ತುಕೊಂಡು ಕೇಳಿದ್ರೆ, ಒಂದು ಮಾತು ಹೇಳಿದ್ನಲ್ಲ ಜ್ಞಾನಿಗಳದು, ಜಗವೆಲ್ಲ ನಗುತ್ತಿರಲಿ ಜಗದಳವು ಏನಾಗಿರಲಿ. ಜಗತ್ತೆಲ್ಲ ಸುಖದೊಳಗೇನಾಗಿರಬೇಕು, ಜಗತ್ತಿಗೆಂದ ಏನೇ ದುಃಖಗಳು ಬಂದರೂ ಅವು ನನ್ನ ಪಾಲಿಗೆಂದ ಬರಲಿ ಎತ್ತಿಕೊಂಡು ಯಾವ ವ್ಯಕ್ತಿ ಬೇಡ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯನಾಗ್ತಾನೆ ಹೊರತಾಗಿ ಇಲ್ಲ ಇದ್ರೆ ಮನುಷ್ಯನಾಗಂಗಿಲ್ಲ. ಈ ಭಾವನೆ ಈ ಸದ್ಗುಣಗಳಿಂದ ಬರಬೇಕಾಗಿತ್ತು ಹತ್ತಿಕೊಂಡ್ರೆ ನಮಗೆ ಏನು ಬೇಕು ಹತ್ತಿಕೊಂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥದ್ದು ಬೇಕು, ಜ್ಞಾನ ಬೇಕು. ಯಾಕ ಇದನ್ನು ನಾವೆಲ್ಲ ಭಗವಂತನಿಗೆಂದ ಆಣಿ ಮಾಡಿ ಬಂದೀವಿ. ನಾವು ಈ ಭೂಮಿಗೆ ಬರಬೇಕಾದ್ರೆ ಅಂದ್ರೆ ನಾವು ಸುಮ್ಮನೆ ಬಂದಿರತಕ್ಕಂಥವರಲ್ಲ. ಏನೋ ಎಲ್ಲ ಪ್ರಾಣಿಗಳನ್ನು ಹುಟ್ಟದಂಗೆಂದ ಹುಟ್ಟಿದ್ವಿ, ಎಲ್ಲ ಪ್ರಾಣಿಗಳು ಸತ್ತಂಗೆಂದ ಸತ್ತಿವಿ ಅಂದ್ರೆ ಈ ಮನುಷ್ಯ ಜನ್ಮಕ್ಕೆ ಅರ್ಥ ಬರಂಗಿಲ್ಲ. ನಾವು ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮ 8ನೇ ತಿಂಗಳಿಗೆಂದ ಬಂದು ನಿಮಗೆ ದರ್ಶನವನ್ನು ಕೊಡ್ತಾನೆ. ಯಾವಾಗಿಂದ ದರ್ಶನವನ್ನು ಕೊಟ್ಟಾಗ ನಮ್ಮ ಮನಸ್ಸಿಗೆಂದ ಖುಷಿ ಆಗ್ತದೆ. ಹೇ ಪರಮಾತ್ಮ ನೋಡ್ರಿ, ನಾವು ಎಷ್ಟು ಚಂದ ಪರಮಾತ್ಮನಿಗೆಂದ ಮಾತು ಕೊಟ್ಟು ಬಂದೀವಿ ಅಂತಂದರೆ, ಹೇ ಪರಮಾತ್ಮ ಒಂದಲ್ಲ ಎರಡಲ್ಲ 84 ಲಕ್ಷ ಜೀವಿಗಳ ಗರ್ಭದೊಳಗೆಂದ ತಿರುಗಿ 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 ಈ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ನನ್ನನ್ನು ಕಳಿಸ್ಲಕತ್ತೀಯ. ನೋಡ್ರಿ, ನಾವೆಲ್ಲ ತಾಯಿ ಗರ್ಭದಾಗಿದ್ದಾಗ ಭಗವಂತನ ಎದುರಿಗೆ ಮಾತಾಡಿ ಬಂದೀವಿ. ಏನು ಮಾತಾಡ್ತೀವಿ? ಪರಮಾತ್ಮ ಇಟ್ಟೆಲ್ಲ ಜನ್ಮಗಳ ಗರ್ಭದೊಳಗೆಂದ ತಿರುಗಿ ತಿರುಗಿಂದ ಬಂದೀವಿ, ಆದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಈ ಭೂಮಿಗೆ ನೀನು ನನ್ನ ಕಳಿಸ್ಲಕತ್ತಿಯಲ್ಲ, ಅದಕ್ಕೆ ಈ ಭೂಲೋಕಕ್ಕೆಂದ ಹೋದ ಬಳಕ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ ಅಂತಕೊಂಡು ಕೇಳಿದ್ರೆ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ. ನಾನು ಧರ್ಮದ ಗಂಟು ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದ್ವಿ. ಯಾರಿಗಾರು ಒಬ್ಬರಿಗೆ ನೆನಪದೇನ್ರಿ? ನಮಗೆ ಯಾರಿಗೇನು ಕೊಡೋದು ನೆನಪಿಲ್ಲ. ಯಾವ ಕೂಸಿಗಂದ ಅರಿವು ಇರ್ತದ ತಿಳಿತನ್ರಿ? ಕೂಸಿಗಂದ ಅರಿವು ಇದ್ದನೆ ಅಯ್ಯೋ ಮಾಯ ನನ್ನ ಶರೀರದೊಳಗೆ ಪ್ರವೇಶ ಮಾಡ್ತು ತಿಳ್ಕೊಂಡ್ರೆ ನನಗೆ ಭಗವಂತನ ಧ್ಯಾನ ಮಾಡೋಕ್ಕಾಗಂಗಿಲ್ಲ, ಪರಮಾತ್ಮನ ನಾಮಸ್ಮರಣೆ ಮಾಡೋಕ್ಕಾಗಂಗಿಲ್ಲ, ಏನ್ರಿ ನನಗೆ ಲಿಂಗ ಪೂಜೆ ಮಾಡ್ಕೊಳಕ್ಕಾಗಂಗಿಲ್ಲ, ನನಗೆ ದಾನ ಧರ್ಮಾದಿಗಳನ್ನು ಮಾಡೋಕ್ಕಾಗಂಗಿಲ್ಲ. ಯಾಕೆ? ಮಾಯ ಎತ್ತುಕೊಂಡ್ರೆ ಏನು ಅಂತಂದ್ರೆ ನಿಮಗೆ ಮಣ್ಣಿನ ವಿಷಯದ ಹೇಳಿನಲ್ಲ, ಮಾಯ ಎತ್ತುಕೊಂಡ್ರೆ ಎಣ್ಣೆ ಮಾಯ ಎತ್ತಲ್ಲ ಏನ್ರಿ, ಹೊನ್ನ ಮಾಯ ಎತ್ತಲ್ಲ, ಮಣ್ಣು ಮಾಯ ಎತ್ತಲ್ಲ, ನಾನು ನಂದು ನನ್ನಿಂದಲೇ ಎತ್ತುಕೊಂಡು ನಮ್ಮಂಥದ್ದು ಏನು ಹೇಳ್ತೀವಲ್ಲ ಇದಕ್ಕೆ ಮಾಯ ಎತ್ತುಕೊಂಡದ ಕರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೊಡೋದಲ್ಲ. ನಿಮ್ಮ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ನಮ್ಮ ಮಕ್ಕಳ ಶರೀರದೊಳಗೆ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಏನ್ರಿ ಒಬ್ಬ ತಾಯಿಗೆ ಗೊತ್ತಾಗದೆ ಹೊರತಾಗಿ ಬೇರೆದವ್ರಿಗೆ ಗೊತ್ತಾಗಲ್ಲ. ಒಬ್ಬ ತಾಯಿಗೆ ಅಂದ ಗೊತ್ತಾಗದೆ. ಕಲ್ಪನೆ ಇರಲಿ ನಿಮಗೆ, ಸುಮ್ಮನೆ ನಿಮಗೆಂದ ನಾನು ತಿಳಿಯಂಗೆಂದ ಹೇಳಬೇಕಂತ ತಿಳ್ಕೊಂಡ್ರೆ, ಒಬ್ಬ ಹೆಣ್ಣು ಮಗಳಿಗೆಂದ ತನ್ನ ಮಗನ ಶರೀರದೊಳಗೆಂದ ಮಾಯ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಯಾವಾಗೆಂದ ಗೊತ್ತಾಗದ ತಿಳ್ಕೊಂಡದ ಕೇಳಿದ್ರೆ, ತಾಯಿ ನೀವು ಮಗನ ಹಿಂಗೆ ತೊಡಿ ಮೇಲೆ ಹಾಕೊಂಡಂದ ಎದೆ ಹಾಲು ಕುಡಿಸ್ತಿರ್ತೀರಿ. ಲಕ್ಷ್ಯ ಕೊಡ್ರಿ, ಲಕ್ಷ್ಯ ಕೊಟ್ಟರೆ ತಿಳಿತು ಸುಮ್ಮನೆ ಅಂದ. ಯಾಕಂದ್ರೆ ಇದು ಅಕ್ಕಮಹಾದೇವಿ ಪುರಾಣ, ಇದು ಆಧ್ಯಾತ್ಮದ ಪುರಾಣ. ಇದು ಏನ್ರಿ, ಅಕ್ಕಮಹಾದೇವಿಯನ್ನು ಕಲ್ಲು ಹೋಗಿ ಬಂಗಾರ ಮಾಡಲಿಲ್ಲ, ಬಂಗಾರ ಹೋಗಿ ಅಂದ ಕಲ್ಲು ಮಾಡಲಿಲ್ಲ, ತನ್ನ ಇಡೀ ಬದುಕು ಅನ್ನತಕ್ಕಂಥದ್ದನ್ನು ಚೆನ್ನಮಲ್ಲಿಕಾರ್ಜುನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ತಾಯಿ ಅಕ್ಕಮಹಾದೇವಿ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾಕಂದ್ರೆ ಅವೆಲ್ಲ ಪುರಾಣಗಳಿಗೆ ಕೇಳಿರಿ. ಏನ್ರಿ, ಮಕ್ಕಳು ಕೊಟ್ಟಿದ್ದು ಕೇಳಿರಿ, ಬಂಗಾರ ಕೊಟ್ಟಿದ್ದು ಕೇಳಿರಿ, ಇವೆಲ್ಲ ಕೇಳಿರಿ. ಆದ್ರೆ ಇದು ಅಕ್ಕಮಹಾದೇವಿ ಚರಿತ್ರೆ ಎತ್ತಿಕೊಂಡಂದ್ರೆ ಮೂಲ ನಾವೆಂದ್ರೆ ಈ ಭೂಮಿ ಮೇಲೆ ಹುಟ್ಟಿವಲ್ಲ, ನಾವು ಹುಟ್ಟಿರ್ತಕ್ಕಂಥ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಇದು ನಮ್ಮ ಜೀವನ ಚರಿತ್ರೆಯಿಂದ ಬರೀದು ಅಕ್ಕಮಹಾದೇವಿ ದತ್ತಲ್ಲ, ನಮ್ಮ ಜೀವನ ಚರಿತ್ರೆ ನಾವು ತಿಳ್ಕೊಬೇಕು. ಸುಮ್ಮನೆ ನಿಮಗೆ ಅದು ಕಲ್ಪನಾ ಕೊಡ್ತೀನಿ ಎಲ್ಲರಿಗೂ. ಇದು ಆ ಜಾತಿ ಈ ಜಾತಿ ಎತ್ತುಕೊಂಡು ಹೇಳಕತ್ತಿಲ್ಲ, ಎಲ್ಲ ಧರ್ಮೀಯರಿಗೂ ಕೂಡ ನಮ್ಮ ಮಕ್ಕಳ ಶರೀರದ ಒಳಗೆ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಕೈತಿ. ನೀವು ಕೂಸಿನ ತೊಗೊಂಡು ತೊಡಿ ಮ್ಯಾಗ ಹಾಕ್ಕೊಂಡು ಮಗನಿಗೆ ಅಂದ ಎದೆ ಹಾಲು ಕುಡಿಸ್ತಿರ್ತೀರಿ, ಹೌದಲ್ರಿ? ಎದೆ ಹಾಲೇ ಕುಡಿಸ್ಬೇಕು ಮಕ್ಕಳಿಗೆ. ಕಲ್ಪನೆ ಇರಲಿ ಮಗ, ಭಾಳ ಜನ ತಾಯಂದಿರು ತಪ್ಪು ಮಾಡ್ಲಾಕತ್ತೀರಿ. ಯಾಕಂದ್ರೆ ಎಷ್ಟೋ ಜನ ತಾಯಂದಿರು ಏನ್ರಿ ಮುಖದ ಸೌಂದರ್ಯ ಕಮ್ಮಕ್ಕದ ತಿಳ್ಕೊಂಡೊಂದು ಬಾಟ್ಲಿ ಒಳಗಿಂದ ಮಕ್ಕಳಿಗೆಂದು ಹಾಲು ಹಾಕಿ ಏನ್ರಿ ಬಾಟ್ಲಿ ಒಳಗಿಂದ ಹಾಲು ಕುಡಿಸಕತ್ತೀರಿ. ದಯವಿಟ್ಟು ಎಂದನೂ ಕೂಡ ಆ ಹಾಲು ಅಂತಕ್ಕಂದು ಎಂದನೂ ಕೂಡ ಕುಡಿಸ್ಬಾರ್ದು. ತಾಯಿ ಎದೆ ಹಾಲಿನೊಳಗಿಂದ ಅಮೃತ ಅಂತಾರೆ ಅದಕ್ಕೆ. ಏನ್ರಿ, ಯಾವ ತಾಯಿ ತನ್ನ ಮಗನಿಗೆ ತನ್ನ ಎದೆ ಹಾಲು ಅಂತಕ್ಕಂಥ ಕುಡಿಸ್ತಾಳೋ ತನ್ನಲ್ಲಿರ್ತಕ್ಕಂಥ ಗುಣ ಆ ಮಗುವಿನ ಬಳಿ ಬರ್ತದೆ. ಕಲ್ಪನೆ ಇರಲಿ ಮಗ, ಒಬ್ಬ ತಾಯಿಯಲ್ಲಿರ್ತಕ್ಕಂಥ ಗುಣ ಮಕ್ಕಳಿಗೆಂದು ಬರಬೇಕಾಗಿತ್ತು ಅಂದ್ರೆ ತಾಯಿ ತನ್ನ ಎದೆಯ ಹಾಲು ಅಂತಕ್ಕಂಥ ಕುಡಿಸ್ಬೇಕೆ ಹೊರತಾಗಿ ಬಾಟ್ಲಿ ಒಳಗೆಂದು ಹಾಕಿ ಹಾಲು ಕುಡಿಸ್ಬಾರ್ದು.
ಈಗ ನೀವು ಸಣ್ಣವಿದ್ದಾಗ ಅಂದ್ರೆ ಸಣ್ಣ ಬಾಟ್ಲಾಗ ಕುಡಿಸ್ತೀರಿ, ಮುಂದೆ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ತಿರುಗಾಡ್ತಾವೆ. ಮತ್ತು ಅದಕ್ಕೆ ತೊಗೊಂಡು ಮಠಕ್ಕೆ ಬರೋದು. ಯಪ್ಪ ನನ್ನ ಮಗನೇ ಭಾಳ ಕೊಡ್ಲಿಕ್ಕತ್ತದ, ಯಪ್ಪ ಅದಕ್ಕೊಂದು ದಾರ ಕಟ್ರಿ. ಯಾರು ದಾರ ಕಟ್ಟಿದ್ರೆಲ್ಲ ಕುಡಿಯೋದು ಬಿಡ್ತಾರೆ ನಾವು ಏನ್ರಿ? ಹಂಗಾದ್ರೆ ಊರು ತುಂಬ ಕೊಳ್ಳಕ್ಕೆ ಕರಿದಾರಿ ಇರ್ತಿದ್ದು. ಅವಾಗ ಗಾಬರಿ ಹಾಕಿದ್ರು. ಇಲ್ರಿ ಅವ್ರ ಮನೆ ಚಹಾ ಕುಡಿತಾರತ್ರಿ ಎತ್ಕೊಂಡಂತಿದ್ರು. ಚಹಾ ಕುಡ್ದಿದ್ರೆ ಗಾಬರಿ ಹಾಕಿದ್ರು. ಗೌಡ್ರ ಮನ್ಯಾಗ ರೀ ಚಹಾ ಕುಡಿತಾರತ್ರಿ ಅಂತಿದ್ರು. ಅದು ಮುಂದೆ ಚಹಾ ಕಾಮನ್ ಆಯ್ತು ಏನ್ರಿ? ಅವಾಗ ಅಂತಿದ್ರು ಅವ್ನ ಮನ್ಯಾಗ ಸೆರೆ ಕುಡಿತಾರತ್ರಿ, ಗೌಡ್ರ ಮನೆಗೆ ಸೆರೆ ಕುಡಿತಾರತ್. ಗಾಬರಿ ಹಾಕಿದ್ರು. ಈಗ ಹೆಂಗಿಲ್ಲ, ಈಗ ಹೆಂಗೆ ಗಾಬರಿ ಅಂದ್ರೆ ಅವ್ರ ಮನೆಗೆ ಸೆರೆ ಕುಡಿಯಲ್ಲ ತೊಗೊಂಬರ. ಯಾವಂದ್ರೆ ಒಬ್ಬನ ಮನೆಗೆ ಸೆರೆ ಕುಡಿಲ್ಲ ಅಂದ್ರೆ ಗಾಬರಿ ಅಲ್ಲಕತ್ತಾರ. ಯಾಕಂದ್ರೆ ಈ ಪೀಳಿಗೆ ಈ ಎಲ್ಲವೂ ಕುಡಿಲಕತ್ತಾವ ಈಗ ಶೋಕಿಗೆ, ತಿಳಿತಿಲ್ಲ. ಆದ್ರೆ ದಯವಿಟ್ಟು ನೀವು ತಾಯಂದ್ರಿ ಅಂದ ತಪ್ಪು ಮಾಡಬೇಡ್ರಿ. ಮಕ್ಕಳಿಗೆ ಕುಡಿಯೋದು ಕಲಿಸೋರು ನೀವೇ ಏನ್ರಿ? ಮಕ್ಕಳಿಗೆ ಅಂದ ಚಾಕೋದು ಕೊಲೆ ಮಾಡೋದು ಕಲಿಸೋರು ನೀವು. ಅದೇ ಹಂಗೆ ರೀ ಮುತ್ತೇವ್ರು, ನಾವೇನು ಕೊಲೆ ಮಾಡ್ಲಿಕ್ಕೆ ಕಲಿಸ್ತೀವಿ ಅಂತ ತಿಳ್ಕೊಂಡ್ರೆ ಬರ್ತಡೇ ಮಾಡ್ತಿರಿಲ್ಲ. ನೀವು ಮಕ್ಕಳದ ಬರ್ತಡೇನೇ ಮಾಡಬೇಕಾಗಿತ್ತು ಅಂದ್ರೆ ಕೇಕ್ ತರ್ಸಕ್ಕೆ ಹೋಗ್ಬೇಡ್ರಿ. ಐತಿಲ್ಲ ಕೇಕ್ನೊಳಗೆ ಅದೇನೋ ತತ್ತಿ ಗಿತ್ತಿ ಎಲ್ಲ ಹಾಕಿರ್ತಾರತ್ತ. ನಾನು ನಿಮಗೊಂದು ಮಾತು ಹೇಳ್ತೀನಿ, ಮಕ್ಕಳದು ನೀವು ಬರ್ತಡೇನೇ ಮಾಡಬೇಕಾಗಿತ್ತು, ಮಕ್ಕಳ ಆಯುಷ್ಯನೇ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಒಂದು ಕೆಲಸ ಮಾಡಿರಿ. ಅವು ಮಕ್ಕಳಿಗೆ ಅಂದ ಕೇಕ್ ತಂದು ಅದ್ರ ಕೈಲಿ ಮೇಣಬತ್ತಿ ಹಚ್ಚಿ ಮತ್ತು ಅದಕ್ಕಂದ ಅವಕ್ಕೆ ಹುಡುಗರ ಕೈಲಿ ಊದಿಸಿ ಮತ್ತು ಅದಕ್ಕೆ ಕೈಯ ಚಾಕು ಕೊಡ್ತೀರಿ. ಅದು ಸಣ್ಣದಿದ್ದಾಗಂದ ಸಣ್ಣ ಮೇಣಬತ್ತಿ ಊದ್ತದ, ದೀಪ ಹಾರಿಸ್ತದ, ಮುಂದೆ ದೊಡ್ಡ ದೊಡ್ಡ ಮನಿನೇ ಹಾರಿಸ್ಕೊ ತಿರುಗಾಡ್ತದೆ. ಹೌದಲ್ರಿ? ಸಣ್ಣದಿದ್ದ ಕೇಕ್ ಕಟ್ ಮಾಡ್ಲಿಕ್ಕೆ ಚಾಕು ಕೊಟ್ಟಿರ್ತೀರಿ, ಮುಂದೆ ಮಂದಿ ತಲೆನ ಕತ್ತರಿಸ್ಕೊತ ಅದು ತಿರುಗಾಡ್ತದೆ. ಇಂಥವೆಲ್ಲ ಸಂಸ್ಕೃತಿ ಕಲಿಸಕ್ಕೆ ಹೋಗ್ಬೇಡ್ರಿ. ನಿಮಗೊಂದು ಒಳ್ಳೆ ಮಾತು ಹೇಳ್ತೀನಿ ನಿಮಗೆ, ನಿಮ್ಮ ಮಕ್ಕಳದ ಹುಟ್ಟಬ್ಬೆ ನೀವು ಮಾಡಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡಬೇಡ್ರಿ. ನಿಮ್ಮ ಮಗನಿಗೆ 5 ವರ್ಷ ಆಗಿತ್ತಲ್ಲ, ಒಂದು 5 ಇದು ತೋರಿ ಏನ್ರಿ ಮಣ್ಣಿನ ಪಣತಿ, ಒಂದು 5 ಮಣ್ಣಿನ ಪಣತಿ ತೊಗೊಂಡು ಇಲ್ಲಿ ಬಂಬ್ಲಿಂಗೇಶ್ವರ ದೇವಸ್ಥಾನಕ್ಕಿಂದ ಬರ್ರಿ, ದೇವಿ ಕುಂದಿರ್ತಕ್ಕಂಥ ಜಾಗಕ್ಕಿಂದ ಬರ್ರಿ. ಬಂದು ನಿಮ್ಮ ಮಗನ ಕೈಲೇನೆ ಪಣತಿಗಿಂದ ಎಣ್ಣೆ ಹಾಕಿಸ್ರಿ, ಬತ್ತಿ ಹಾಕ್ರಿ, ನಿಮ್ಮ ಮಗನ ಕೈಲೇನೆ 5 ದೀಪ ಹಚ್ಚ್ರಿ. ಆ ಕೂಸಿಗೆ ಬೇಡ್ಕೊಳಕ್ಕೆ ಬರಂಗಿಲ್ಲ, ಕೂಸಿನ ಬದಲಾಗಿ ನೀವು ಬೇಡ್ಕೋರಿ. ಯಪ್ಪ ನನ್ನ ಮಗನ ಕಡೆಯಿಂದ 5 ದೀಪ ಅಂತಕ್ಕಂಥ ಹಚ್ಚಿ ನಿನ್ನ ದೇವಸ್ಥಾನದಾಗ ನನ್ನ ಮಗನ ಕಡೆಯಿಂದ ಬೆಳಕು ಮಾಡಿಸೀನಿ, ನನ್ನ ಮಗನ ಬದುಕಿನೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡು ಏನ್ರಿ ಆ ದೀಪ ಹಚ್ಚಿಸಿ ಬೇಡ್ಕೋರಿ. ಇನ್ನು ಅಪ್ಪಿತಪ್ಪೆ ಭಗವಂತ ನಿಮ್ಗೆ ಚಲೋನೇ ಶ್ರೀಮಂತಿಕೆ ಕೊಟ್ಟಿದ್ದಂತಂದ್ರೆ ಈ ಕೇಕ್ ತಂದು ಬರೀ ಶ್ರೀಮಂತರಿಗೆ ಅಂದ ಏನ್ರಿ ಬರ್ತಡೇಕ್ಕೆ ಅಂದ ಹೇಳಿ ಅವ್ರು ಶ್ರೀಮಂತರಿಗೆ ಏನು ತರ್ತಾವಂತೀರಿ? ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಏನ್ರಿ? ಮತ್ತು ಅವ್ರಿಗೆ ಬೇಕ್ರಿಯಾಗಿನ ತರಿಸಿ ಅದು ತಿನ್ನಿಸಿ ಇದು ತಿನ್ನಿಸಿ ಕಳಿಸೋದಕ್ಕಿಂತ ಇಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವರೇ ನಿಮ್ಮ ಮಗನಿಗೆ 5 ವರ್ಷ ಆಗಿತ್ತು ಅಂತಂದ್ರೆ ಒಂದು 5 ಬಡ ಮಕ್ಕಳನ್ನ ಹುಡುಕ್ರಿ. ಎಷ್ಟೋ ಮಕ್ಕಳು ಅದಾವ. ಕೆಲವು ಮಕ್ಕಳಿಗಂದ ತಂದೆ ತಾಯಿ ಇಬ್ಬರೂ ಇಲ್ಲ, ಕೆಲವು ಮಕ್ಕಳಿಗಂದ ತಂದಿಲ್ಲ ತಾಯಿ ಅದಾಳೆ, ಕೆಲವು ಮಕ್ಕಳಿಗಂದ ತಾಯಿ ಇಲ್ಲ ತಂದೆ ಅದಾರ. ಅಂಥ 5 ಮಕ್ಕಳನ್ನ ಹುಡುಕ್ರಿ. ಅವಕ್ಕೊಂದಿಟ್ಟಿಂದ ಮೈ ತುಂಬ ಬಟ್ಟೆ ಕೊಡಿಸ್ರಿ. ಅವು ಶಾಲಿ ಕಲಿತಿದ್ವು ಹತ್ತಿಕೊಂಡಂದ್ರೆ ನಿಮ್ಮ ಮಕ್ಕಳ ಕೈಲಿ ಆ ಮಕ್ಕಳಿಗೆ ಪಾಟಿ ಪುಸ್ತಕ ಪೆನ್ಸಿಲ್ಲ ಇಂಥವನ್ನೆಂದ ಕುಡಿಸಿಂದ ಬರ್ತ್ಡೇ ಮಾಡ್ಕೋರಿ. ಅದು ಪುಣ್ಯ ಬರ್ತದೆ ಹೊರತಾಗಿ ನಾವು ಕೇಕ್ ತಂದು ಕತ್ತರಿಸಿಂದ ಬರ್ತ್ಡೇ ಮಾಡ್ಕೊಂಡ್ರೆ ಪುಣ್ಯ ಬರಲ್ಲ. ಪುಣ್ಯ ಬರ್ತಾನೆ ರೀ. ಈಗ ಅದೊಂದು ಹೊಸ ಪ್ಯಾಷನ್ ಆಗಿದೆ. ಈಗ ಬರ್ತ್ಡೇ ಮನ್ಯಾಗೂ ಮಾಡ್ಕೊಳ್ಳಲು ರೋಡಿನ ಮ್ಯಾಗ ಸೈಕಲ್ ಮೋಟ್ರ್ ಮ್ಯಾಗ ಕೇಕ್ ಕೆಟ್ಟು ಎಲ್ಲ ಮಾರಿಗೆ ಒರೆಸ್ಕೊಂಡು ನೋಡ್ರಿ ಇಲ್ಲಿ ನೀವು ಮಾರಿಗೆ ಒರೆಸ್ಕೊಳಕತ್ತಾರ. ಇದು ಅಲ್ಲಿದು ಮಕ್ಕಳಿಗೆ ಎದೆ ಹಾಲು ಅಂತಕ್ಕಂಥ ಕುಡಿಸ್ಬೇಕು. ನಿಮಗೆ ಶಿವಾಜಿ ಮಹಾರಾಜನ ಬಗ್ಗೆ ಗೊತ್ತಿರಬೇಕು. ಇವತ್ತು ಶಿವಾಜಿ ಮಹಾರಾಜ ಇಟ್ಟು ಜಗತ್ತಿನ ತುಂಬ ಮೆರಿಬೇಕಾಗಿತ್ತು ಹತ್ತಿಕೊಂಡ್ರೆ ಏನ್ರಿ ಇಡೀ ನಮ್ಮ ಹಿಂದುತ್ವ ಅಂತಕ್ಕಂಥ ಉಳಿಬೇಕಾಗಿತ್ತು ಅಂತಂದ್ರೆ ಏನ್ರಿ ಪ್ರತಿಯೊಬ್ಬ ತಾಯಂದ್ರೆ ಹಣಿ ಮೇಲೆ ಕುಂಕುಮ ಏನ್ರಿ ಅರಿಶಿನ ಇದು ಎಲ್ಲನೂ ಕೂಡ ಮುತ್ತೈತನ ಕಾಣಬೇಕಾಗಿತ್ತು ಅಂತಂದ್ರೆ ಯಾರಿಂದ ಹತ್ತಿಕೊಂಡ ಕೇಳಿದ್ರೆ ಶಿವಾಜಿ ಮಹಾರಾಜನ ತಲೆಗೆ ಇಟ್ಕೋರಿ ನೀವು. ಅಂತ ಶಿವಾಜಿ ಮಹಾರಾಜನ ಏನ್ರಿ ಶಿವಾಜಿ ಮಹಾರಾಜ ಅಂದ್ರೆ ಶಿವಾಜಿ ಮಹಾರಾಜ ಅಲ್ಲ, ಅವನಿಗೆ ಅಂತ ಧರ್ಮ ಸಂಸ್ಕಾರ ಕೊಟ್ಟಿರ್ತಕ್ಕಂಥವಳು ಯಾರು ಹೊತ್ತುಕೊಂಡು ಕೇಳಿದ್ರ ಶಿವಾಜಿ ಮಹಾರಾಜನ ತಾಯಿ ಆಗಿರ್ತಕ್ಕಂಥ ಜೀಜಾಬಾಯಿ ಏನ್ರಿ ಅವತ್ತು ಅವಳು ಸಂಸ್ಕಾರ ಕೊಟ್ಟು. ಶಿವಾಜಿ ಕೂಸಿದ್ದ, ಕಲ್ಪನೆ ಇರಲಿ ಮಗ. ಶಿವಾಜಿ ಮಹಾರಾಜಂದ ಕೂಸಿರ್ತಕ್ಕಂಥ ಪ್ರಸಂಗದೊಳಗೆ ತೊಟ್ಟದೊಳಗೆ ಮನಗಿಸಿ ಒಳಗಿಂದ ಜೀಜಾಬಾಯಿ ಅಂದ ಅಡಿಗೆ ಮಾಡ್ಲಕತ್ತಾಳೆ. ಅವಳ ಕೈ ಒಳಗಿನ ದಾಸಿ ಮತ್ತು ಜೀಜಾಬಾಯಿ ಕೂಡ್ಕೊಂಡು ಅಡಿಗೆ ಮಾಡಕತ್ತಾರೆ. ಅಡುಗೆ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಕೂಸಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಒಂದು ಸವನ ಕಣ್ಣೀರು ತೆಗಿಲಕತ್ತ, ಜೋರಾಗಿಂದ ದನಿ ತೆಗೆದಂದ ಅಳ್ಳಿಕತ್ತ. ಯಾವಾಗಿಂದ ಅಳುವಂಥ ಪ್ರಸಂಗದೊಳಗೆ ಏನ್ರಿ ಅಳುವಂಥ ಪ್ರಸಂಗದೊಳಗೆ ಆಕೆ ಜೀಜಾಬಾಯಿ ಒಂದು ಮಾತು ಹೇಳ್ತಾಳೆ. ದಾಸಿಗೆ ಕೈಯಾಗಿಂದ ಕೆಲಸ ಮಾಡ್ತಕ್ಕಂಥ ಆಳು ಮನುಷ್ಯನಲ್ಲಿದ್ದಲ್ಲ ಅವಳಿಗೊಂದು ಮಾತು ಹೇಳ್ತಾಳೆ. ನೋಡು ಯಾಕೋ ಶಿವಾಜಿ ಅಂದ ಹಳ್ಳಿಕತ್ತಾನೆ, ಒಂದು ಈಟನ್ನು ಅವನಿಗೆ ಸಮಾಧಾನ ಮಾಡತ್ತೆ ಕೊಂಡೊಂದು ಹೇಳಿ ಕಳಿಸ್ತಾ. ಹಾಗೆ ದಾಸಿ ಬಂದು ತೊಟ್ಟದೊಳಗಿಂದ ಅಳ್ತಕ್ಕಂಥ ಯಾವ ಶಿವಾಜಿಯನ್ನು ತಗೊಂಡ್ಲು ಏನ್ರಿ ಪದ ಹಾಡಲು ಏನೆಲ್ಲ ಎತ್ತದ್ರು ಆಡಿಸಲು ಏನು ಮಾಡಿದ್ರು ಕೂಡ ಶಿವಾಜಿ ಸಮಾಧಾನ ಆಗಲಿಲ್ಲ. ಕೊನೆಗೆ ಈಕೆ ದಾಸಿ ಏನು ಮಾಡ್ತಾಳೆ ತಗೊಂಡು ಕೇಳಿದ್ರೆ ತನ್ನ ಎದೆ ಹಾಲು ಕುಡಿಸೋಕೆ ಚಲೋ ಮಾಡ್ತಾ.
ನೋಡ್ರಿ, ದಾಸಿ ಗುಣ ಏನು? ಇನ್ನೊಬ್ಬರಿಗೆ ಹಂಚಿ ಬದುಕುದು. ಮತ್ತೊಬ್ಬರಿಗೆ ಹಂಚಬೇಕಲ್ರಿ, ಆಳು ಮನುಷ್ಯಳು ಮಾಲಕರಿಗೆ ಹಂಚಬೇಕಲ್ಲ. ಅವಳಲ್ಲಿ ಏನು ಗುಣ ಅದ? ಹಂಚುವಂಥ ಗುಣ ಅಂದ ಅಕ್ಕಿನ ಬಲ್ಲಿ ಅದಲ್ಲ. ಯಾವಾಗಿಂದ ದಾಸಿ ಹಾಲು ಕುಡಿಸಕತ್ತಿದ್ಲೋ, ಶಿವಾಜಿ ಏಕಾಲಕ್ಕಿಂದ ಗಪ್ಪೆ ಆದ್ನಲ್ಲ, ಏನು ಮಾಡಕತ್ತಾನ ತಿಳ್ಕೊಂಡದು ಹೊರಗೆ ಬಂದು ನೋಡಿದ್ರಾಗ ದಾಸಿ ಎದೆ ಹಾಲು ಕುಡಿಸಕತ್ತಿದ್ಲು. ಯಾವಾಗಿಂದ ದಾಸಿ ಎದೆ ಹಾಲು ಕುಡಿಸುವಂಥ ಪ್ರಸಂಗದ ಒಳಗ ಅವಾಗಿಂದ ತಾಯಿ ಜೀಜಾಬಾಯಿ ನೋಡಿ ದಾಸಿಗೆಂದ ಹೋಗಿಂದ ಕಪಾಳಕ್ಕೆಂದ ಹೊಡೆದು ತನ್ನ ಕೂಸಿನನ್ನು ಕಸ್ಕೊಂಡ್ಲು. ಯಾವಾಗಿಂದ ಶಿವಾಜಿದಿಂದ 2 ಕಾಲು ಅಂತಕ್ಕಂಥ ಕೈಯಾಗಿಂದ ಹಿಡ್ಕೊಂಡು ತಲೆ ತಿಳಕ ಮಾಡಿದ ಗರಗರ ಗರಗರ ತಿರುಗದ್ಲು. ಯಾವಾಗಿಂದ ತಿರುಗಿಸೋದ ಬಳಿಕ ಶಿವಾಜಿ ತಾನು ಏನು ದಾಸಿ ಎದೆ ಹಾಲು ಕುಡ್ದಿದ್ದಲ್ಲ ಎಲ್ಲವನ್ನು ಕುಡ್ದು ಉಲ್ಟಿ ಮಾಡ್ಕೊಂಡು ಕಕ್ಕಿ ಬಿಟ್ಟ. ಏನ್ರಿ, ಎಲ್ಲಾನು ಕುಡ್ದ ಕಕ್ಕದ. ಯಾವಾಗಿಂದ ಕಕ್ಕದ ಅಂದ್ರೆ ಉಲ್ಟಿ ಮಾಡ್ಕೊಂಡ. ಯಾವಾಗಿಂದ ಎಲ್ಲ ತಾನು ಏನು ಹಾಲು ಕುಡ್ದಿದ್ದಲ್ಲ ಎಲ್ಲವೂ ಕುಡ್ದ ಹೊರಗೆ ಬಿತ್ತು. ಮುಂದೆ ಶಿವಾಜಿ ಮಹಾರಾಜ ದೊಡ್ಡವನಾದ. ಏನ್ರಿ, ದೊಡ್ಡವನಾದ ಬಳಿಕ ಒಂದು ಸಾರಿ ಏನಾಗದ ತಗೊಂಡು ಕೇಳಿದ್ರ ಯಾವ ಶಿವಾಜಿ ಮಹಾರಾಜನಿಗೆ ಸೋಲು ಅಂತಕ್ಕಂಥದ್ದೇ ಇದ್ದಿದ್ದಿಲ್ಲ. ಯಾವುದೇ ಯುದ್ಧದೊಳಗಾದ್ರೂ ಕೂಡ ಶಿವಾಜಿ ಮಹಾರಾಜ ಗೆದ್ದು ಬರ್ತಿದ್ದ. ಒಂದು ದಿವಸದಿಂದ ಏನಾಗದ ತಗೊಂಡು ಕೇಳಿದ್ರೆ ರಣರಂಗಕ್ಕೆ ಹೋಗುವಂಥ ಪ್ರಸಂಗದೊಳಗ ಹೋಗಿ ಯುದ್ಧ ಭೂಮಿ ಒಳಗೆ ನಿಂತಾನೆ. ಕೈ ಕಾಲುಗಳನ್ನ ನಡಗಲಿಕ್ಕತ್ತವೆ, ಭಯ ಆಗ್ಲಿಕ್ಕತ್ತದ. ಎದುರಾಳಿಯನ್ನು ನೋಡಿ ಭಯ ಆಗ್ಲಿಕ್ಕತ್ತದೆ. ಆ ಬರೇ ಭಯ ತಗೊಂಡದು ಅಷ್ಟೇ ಅತ್ತಲ್ಲ ಏನ್ರಿ, ಶಿವಾಜಿ ಮಹಾರಾಜನ ಮೈಯೆಲ್ಲ ನೀರು ಬಿಡ್ಲಿಕ್ಕತ್ತು. ಯಾವಾಗಿಂದ ಕೈಕಾಲುಗಳು ನಡಗಲಿಕ್ಕತ್ತವೆ, ಶಿವಾಜಿ ಮಹಾರಾಜ ಹಿಂಗೆ ಮೈಯೆಲ್ಲ ಬೆವರು ಬಿಡ್ಲಕ್ಕತ್ತದೆ, ನೀರು ಬಿಡ್ಲಕ್ಕತ್ತದೆ, ಭಯ ಆಗ್ಲಕ್ಕತ್ತದೆ. ಅವಾಗಿಂದ ಹಂತದ್ರೊಳಗಿನ ಯುದ್ಧ ಆಡ್ದ, ಯುದ್ಧದೊಳಗಿಂದ ಗೆದ್ದ, ತಿರುಗಿಂದ ಮನೆಗೆ ಬಂದ. ಬರೋದ್ರೊಳಗಾಗಿಂದ ತಾಯಿ ಕೈಯಾಗಿಂದ ಆರತಿ ಹಿಡ್ಕೊಂಡು ನಿಂತಿದ್ಲು. ಮಗ ಯುದ್ಧದೊಳಗೆ ಗೆದ್ದು ಬಂದಿರ್ತ. ಯಾವಾಗಿಂದ ಆರತಿ ತಗೊಂಡ ಹೊರಗೆ ಬಂದಾಳೆ. ಶಿವಾಜಿ ಮಹಾರಾಜನ ಮುಖ ಸಣ್ಣದಾಗಿತ್ತು, ಕಣ್ಣಾಗಿಂದ ನೀರು ಬಂದಿತ್ತು. ತಾಯಿ ಕೇಳೋದು, ಮಗ ಯಾಕಪ್ಪ ಇವತ್ತು ಯುದ್ಧದೊಳಗಿಂದ ಸೋತು ಬಂದೇನ ತಿಳ್ಕೊಂಡಂದಾಗ ಶಿವಾಜಿ ಮಹಾರಾಜ ಅಂತನವಾ, ಇವ ಶಿವಾಜಿ ನಿನ್ನ ಮಗ, ನಿನ್ನ ಮಗನಿಗೆ ಸೋಲು ಅಂತಕ್ಕಂಥದ್ದಿಲ್ಲ. ಮತ್ತು ಯಾಕೆ ಕಣ್ಣಾಗಿಂದ ನೀರು ತಂದು ಮುಖ ಸಣ್ಣದಾಗ್ಯದ ತಿಳ್ಕೊಂಡಂದಾಗ ಅವಾ ಇವತ್ತು ಎಂದೆಂದೂ ಆಗದೆ ಇರ್ತಕ್ಕಂಥ ಒಂದು ಅನುಭವ ಆಯ್ತು ನನಗೆ. ಏನು ಅನುಭವ? ನನ್ನ ಕೈಕಾಲು ನಡಗಲಿಕ್ಕತ್ತಿದ್ದು, ಎದುರಾಳಿಯನ್ನು ನೋಡಿಂದ ಭಯ ಬರ್ಲಿಕ್ಕತ್ತಿತ್ತು, ಮೈಯೆಲ್ಲ ಬೆವರು ಬಿಟ್ಟುಬಿಟ್ಟಿತ್ತು. ಯಾವಾಗಿಂದ ಹಿಂಗೆ ಯಾಕೆ ಆಯಿತು ಅಂತ ತಿಳ್ಕೊಂಡು ನನಗಿಂದ ಸ್ವಲ್ಪ ಮಾನಸಿಕ ಆಗ್ಯದ ತಿಳ್ಕೊಂಡಂದಾಗ ತಾಯಿ ನಗಲಕತ್ಲು, ಅಳ್ಳಿಲ್ಲ. ಯಾಕೆ ನಗಲಕತ್ಲು? ಇದು ಯಾವಾಗೋ ಹಾಕದ ತಿಳ್ಕೊಂಡ್ ಮಾಡಿದ್ದೆ, ಇದು ಈಗ ಆಯ್ತಲ್ಲ ಅಂತ ತಿಳ್ಕೊಂಡ್ಲು. ಹಾಗಾದ್ರೆ ಏನಾಯ್ತು ಅಂತ ಕೇಳ್ದ ಮಗ. ಅವಾಗಿಂದ ತಾಯಿ ಹೇಳ್ತಾಳ, ಮಗ ನೀ ಕೂಸಾಗಿದ್ದಾಗ ಒಂದು ದಿವಸದಿಂದ ದಾಸಿ ನಿನಗೆ ಎದೆ ಹಾಲು ಕುಡಿಸಿದ್ಲು. ನೀ ಎಲ್ಲಾನು ಕುಡ್ದ ಉಲ್ಟಿ ಮಾಡ್ಕೊಂಡೆ ನಿಜ, ಆದರೆ ಎಲ್ಲೋ ಒಂದು ಹನಿ ಹಾಲ ನಿನ್ನ ಶರೀರದ ಒಳಗಿಂದ ಉಳಿದದಲ್ಲ, ಆ ಒಂದು ಹನಿ ಹಾಲ ಅದು ಶರೀರದಾಗಿಂದ ಉಳಿದಿದ್ದಕ್ಕಾಗಿನೇ ಇವತ್ತು ನಿನಗಿಂದ ಭಯ ಬಂದದೋ, ನಾಳಿನಿಂದ ಬರಂಗಿಲ್ಲ ಅಂದ್ಲು. ನೋಡು, ಒಂದು ಹನಿ ಎದೆ ಹಾಲ ದಾಸಿ ಕುಡಿಸಿದಕ್ಕೆ ಇಂಥವು ಬರ್ತಾವ. ಎಮ್ಮೆ ಹಾಲು ಮಕ್ಕಳಿಗೆ ಕುಡಿಸೋ ಎಮ್ಮೆ ಗುಣನೇ ಬರವಲ್ಲ ಏನ್ರಿ, ಹೌದಲ್ರಿ? ಎಮ್ಮೆ ಹಾಲ ಮಕ್ಕಳಿಗಿಂದ ಬಾಟ್ಲಾಗ ಹಾಕಿ ಕುಡಿಸಿದ್ರ ಯಾಕೋ ನಮ್ಮ ಹುಡುಗ ಮಳ್ಳಿದ್ದಂಗೆ ಆದ್ರೆ ಇರ್ತಾವ. ಮತ್ತು ಎಮ್ಮೆ ಗುಣನೇ ಅವ, ಹೌದಾ ಇಲ್ಲ? ನಮ್ಮ ಪಾರಗೆ ಒಟ್ಟು ಸಾಲಿನ ತೆಲಿಗೆ ಹತ್ತಲಾಗ ಮತ್ತು ಎಮ್ಮೆ ಹಾಲು ಕುಡಿಸಿದೆ, ಮತ್ತು ಎಮ್ಮೆ ಇದ್ದಂಗೆ ಇರೋದು, ಹೌದಲ್ಲ? ತಾಯಿ ಯಾವಾಗಲೂ ಕುಡಂದ ತಾಯಿ ಎದೆ ಹಾಲು ಕುಡಿಸ್ರಿ. ಏನು ಮುಖದ ಸೌಂದರ್ಯ ತೊಗೊಂಡು ಮಾಡವ್ರಿ ಅನ್ನೋ, ಹೌದಲ್ರಿ? ಮದುವೆ ಆಗುತ್ತಾನ ಸೌಂದರ್ಯ ಇದ್ರೆ ಸಾಕು. ಒಂದು ಸಾರಿ ಮದುವೆ ಆಗಿಬಿಡ್ತು ಅಂತ ತಿಳ್ಕೊಂಡ್ರೆ ನಾವು ತೋರಿಸ್ಬೇಕಾಗಿರ್ತಕ್ಕಂಥ ಸೌಂದರ್ಯ ಯಾರಿಗೆ ಎತ್ತಿಕೊಂಡು ಕೇಳಿದ್ರೆ ನಮ್ಮ ಗಂಡನ ಬಿಟ್ಟರೆ ಅಂದ ಮತ್ತೊಬ್ಬರಿಗೆಂದ ತೋರಿಸ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ಮಕ್ಕಳಿಗೆಂದ ತೋರಿಸ್ಬೇಕು ನಾವು, ಹೌದಲ್ರಿ? ಮಕ್ಕಳಂದು ದಷ್ಟಪುಷ್ಟವಾಗಿ ಅಂದ ಬೆಳೆದ್ರತ್ತಂದ್ರೆ ನಿನ್ನಲ್ಲಿರ್ತಕ್ಕಂಥ ಗುಣ ಮಕ್ಕಳು ಬಳಿ ಬರ್ತಾವ. ಯಾಕೆ ಇದನ್ನು ಹೇಳಕತ್ತಿದ್ದೀನಿ ಅಂತ ಕೇಳಿದ್ರೆ ನಮ್ಮ ಮಕ್ಕಳ ಶರೀರದೊಳಗಿಂದ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಒಬ್ಬ ತಾಯಿಗೆಂದ ಗೊತ್ತಾಗ್ತದೆ. ಹೆಂಗೆ ಗೊತ್ತಾಗ್ತದ? ತಾಯಿ ನೀವು ಮಗನಿಂದ ತೊಡಿ ಮೇಲೆ ಹಾಕ್ಕೊಂಡು ಆ ಕೂಸಿಗೆ ಎದೆ ಹಾಲು ಕುಡಿಸ್ತಿರ್ತೀರ. ಕಲ್ಪನೆ ಇರಲಿ, ನಿಮ್ಮ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ. ಒಂದು ಎದೆ ಹಾಲು ಅಂತ ತಗೊಂಡು ಮಗನ ಬಾಯಾಗಿಂದ ಇಟ್ಟಿರ್ತೀರಿ, ಅದು ಕುಡಿತಿರ್ತದೆ ಒಂದು ಎದೆ ಹಾಲು. ಒಂದು ಹಾಲು ಎದೆ ಹಾಲಿಂದ ಕುಡಿತಾ ಅದು ಕೂಸಿಂದ ಯಾವಾಗ ಮಾವೆ ಪ್ರವೇಶ ಆಯ್ತಲ್ಲ ಅವಾಗ ಅದು ಬರೀ ಒಂದು ಎದೆ ಹಾಲು ಅಂತ ತಗೊಂಡು ಅಟ್ಟೆ ಕುಡಿಯಂಗಿಲ್ಲ. ಆದ್ರೆ ಇನ್ನೊಂದು ಕೈ ಎಲ್ಲಿ ಹಿಡಿದಿರ್ತದೆ ತಗೊಂಡಂದ್ರೆ ಇನ್ನೊಂದು ಎದೆಗೆ ಕೈ ಹಿಡಿದಿರ್ತದೆ ನೋಡ್ರಿ ಕೂಸು. ಒಂದು ಎದೆ ಹಾಲು ಕಡೆ ಕುಡಿತಿರ್ತದ, ಇನ್ನೊಂದು ಎದೆಗೆ ಕೂಸಿಂದ ಕೈ ಹಿಡಿದಿರ್ತದಲ್ಲ. ಯಾಕೆ ಹಿಡಿದಿರ್ತದ ಅಂತಂದ್ರೆ ಈ ಎದೆ ಹಾಲು ನಂದೇ ತೇದ್ರೆ ಕಲ್ಪನೆ ಇರಲಿ ಮಗ. ಈ ಎದೆ ಹಾಲು ನಂದೇ, ಆ ಎದೆ ಹಾಲು ಕೂಡ ನಂದೇ. ನನ್ನ ಎದೆ ಹಾಲನ್ನು ಮತ್ತೊಬ್ಬರಿಂದ ಕುಡಿಬಾರ್ದು ಹತ್ತಿಕೊಂಡು ನಂದು ಹತ್ತಿಕೊಂಡು ಯಾವಾಗಿಂದ ಇನ್ನೊಂದು ಎದೆ ಕೈ ಹಿಡಿತೋ ನನ್ನ ಮಗನ ಶರೀರದ ಒಳಗೆ ಮಾಯೆ ಪ್ರವೇಶ ಆಯ್ತು ಅಂತ ತಿಳ್ಕೊಬ. ಅರ್ಥ ಆಯ್ತು ರೀ? ಮಾಯೆ ಯಾವಾಗ ಪ್ರವೇಶ ಆಕ್ಕದು ಎಲ್ಲ ಮಕ್ಕಳಿಗೂ
ಇದು ಎಲ್ಲರ ಒಬ್ಬರದು ಇಬ್ಬರದ ತಲ್ಲ, ಇಡೀ ಜಗತ್ತಿನೊಳಗೆ ನಾವೇನು ಹುಟ್ಟಿವಿ ನಾವೆಲ್ಲರೂ ಕೂಡ ಈ ಆಟಗಳನ್ನು ಆಡಿ ಬಂದವರೇ. ತಿಳಿತ್ರಿ? ಈ ಆಟ ಆಡ್ಲಾರ್ದೇ ಯಾರು ಕೂಡ ದೊಡ್ಡವರಾಗಲಿಕ್ಕೆ ಅಂತ ಆಗಂಗಿಲ್ಲ. ಆದ್ರೆ ಇಲ್ಲಿ ಮಹಾದೇವಿ ಏನ್ರಿ ಕೂಸ ನೋಡಿ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು, ಯಾಕಂದ್ರೆ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೀನಿ, ಚನ್ನ ಮಲ್ಲಿಕಾರ್ಜುನಿಗೆ ಮಾತು ಕೊಟ್ಟು ಬಂದೀನಿ, ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಏನ್ರಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಪುಣ್ಯ ಕಾರ್ಯಗಳನ್ನು ಮಾಡ್ತೀನಿ, ಪುಣ್ಯದ ಗಂಟು ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಸತ್ಯ ಹತ್ತಿಕೊಂಡು ಮಹಾದೇವಿ ಆಣಿ ಮಾಡಿದ್ದನ್ನು ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗೆ ತಲೆಯಾಗಿರ್ತದೆ. ಏನ್ರಿ ನೆನಪಿನಾಗಿ ಇಟ್ಟುಕೊಂಡು ತನ್ನ ಎಲ್ಲ ಇಂದ್ರಿಯಗಳ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಕಾಲಿನಿಂದ ಮಾಯಿಯನ್ನು ಬದಿತಾಳೆ. ನಾವು ಕೂಡ ಒದ್ದೀವಿ, ಆದ್ರೆ ನಮ್ಮ ವಧುವಿಕೆಗೆ ಮಾಯ ಪ್ರಭಾವ ಹೆಚ್ಚಾಗಿ ಅಂದ ಆ ಮಾಯ ನಮ್ಮ ಶರೀರದೊಳಗಿಂದ ಪ್ರವೇಶ ಆಗಿದೆ. ಆದ್ರೆ ಮಹಾದೇವಿ ಶರೀರದೊಳಗೆ ಮಾಯ ಪ್ರವೇಶ ಆಗಲಿಲ್ಲ, ಅದನ್ನು ದೂರ ಇಟ್ಲು. ಯಾವಾಗ ಇಂಥ ಎಲ್ಲ ಆಟಗಳನ್ನು ಆಡ್ತಾ ಆಡ್ತಾ ಮಹಾದೇವಿ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ, ತಂದೆ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ. ಮೊದಲಿಗೆ ಮೊನ್ನೆನೂ ಒಂದು ಮಾತು ಹೇಳಿ ನಿಮ್ಗೆ, ನೀವು ಏನೂ ಮಾಡೋದು ಬೇಕಾಗಿಲ್ಲ, ಮೊದಲು ನೀವು ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗ ಏನ್ರಿ, ನೀವು ಒಳ್ಳೆಯವರಾಗ. ಯಾಕಂದ್ರೆ ಮಕ್ಕಳಿಗೆಂದ ಬುದ್ಧಿ ಹೇಳೋಕ್ಕೆಂದ ಬರ್ತದೆ, ಹೌದಲ್ರಿ? ನಾವು ಒಳ್ಳೆಯವರಾದಿವಿ ತಿಳ್ಕೊಂಡ್ರೆ, ನಾವು ಧರ್ಮದಿಂದ ನಡೀತಿದ್ವಿ ಅಂತಂದ್ರೆ, ನಮ್ಮಲ್ಲಿಂದ ಸದ್ಗುಣಗಳಿದ್ವು ತಿಳ್ಕೊಂಡ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನು ಮಕ್ಕಳಿಗೆಂದ ಹೇಳಕ್ಕೆಂದ ಬರ್ತದೆ. ಇಲ್ಲಿ ನೋಡ್ರಿ, ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಈ ಹಿರಿಯರು ಕೂಡ ಧರ್ಮವಂತರು. ಸದಾಕಾಲ ಭಗವಂತನ ಧ್ಯಾನ, ಸದಾಕಾಲಂದ ಪರಮಾತ್ಮ ನಾಮಸ್ಮರಣೆ ಒಳಗ ನಿತ್ಯ ಯಾವ ಜಂಗಮ ದಾಸೋ ಅನ್ನತಕ್ಕಂಥ ಮಾಡುತ್ತಾ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸಣ್ಣ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ತನ್ನ ದಿನನಿತ್ಯದ ಜೀವನವನ್ನತಕ್ಕಂಥದ್ದನ್ನು ಉಡುತಡಿಯ ಗ್ರಾಮದೊಳಗೆ ಕಳೀತಿದ್ದ. ಏನ್ರಿ, ತಂದೆ ತಾಯಿಗಳ ಸಂಸ್ಕಾರದೊಳಗೆ ಮಹಾದೇವಿ ಬೆಳೀಲಿಕ್ಕತ್ತಾಳೆ. ವರ್ಷ ಆಯಿತು, 2 ವರ್ಷ ಆಯಿತು. ಏನ್ರಿ, 2 ವರ್ಷದ ಮಗಳಾದರೂ ಕೂಡ ತಾಯಿ ತಾನು ದಿನನಿತ್ಯ ಸ್ನಾನ ಮಾಡಬೇಕಾದ್ರೆ ಮಗಳನ್ನೂ ಕೂಡ ತನ್ನ ಜೊತೆಯೊಳಗಿಂದ ಸ್ನಾನಕ್ಕೆ ಒಯ್ತಿದ್ಲು. ಯಾರು? ಸುಮತಿ. ಹಿಂಗೆ ಸ್ನಾನಕ್ಕಿಂದ ಒಯ್ದು ತನ್ನ ಜೊತೆಯೊಳಗೆ ಮಡಿ ಬಟ್ಟೆ ಉಡಿಸಿ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗಿದ್ಲು ಹತ್ತುಕೊಂಡು ಕೇಳಿದ್ರೆ ಅವಳಿಗೆ ಸುನೋ ಪೌಡರ್ ಹಚ್ಚಾಕೆಂದ ಒಯ್ತಿದ್ದಿಲ್ಲ. ಕಲ್ಪನೆ ಇರಲಿ ಮಗ. ಮಹಾದೇವಿಯನ್ನ ಹಿಂಗೆ ಕೈ ಹಿಡಿದ ಮಡಿ ಬಟ್ಟೆ ಬಿಟ್ಟುಕೊಂಡು ಎಲ್ಲಿಗೆ ಹೋಗ್ತಿದ್ರು ಹತ್ತುಕೊಂಡು ಕೇಳಿದ್ರೆ ಪೂಜೆದ ಕೋಲಿಗೆ ಹೋಗ್ತಾಳ. ಸಣ್ಣ ಕೂಸಿಗೆ ತನ್ನ ಎದುರಿಗೆ ಕುಂದರ್ಸ್ಕೊಂಡು ಯಾರು? ಸುಮತಿ ತನ್ನ ಮೈ ತುಂಬ ವಿಭೂತಿ ಹಚ್ಕೊಳ್ಳೋದನ್ನು. ಏನ್ರಿ, ತಾಯಿ ಮಗಳನ್ನ ಎದುರಿಗೆ ಕುಂದರ್ಸ್ಕೊಂಡು ತಾನು ಮೈ ತುಂಬ ವಿಭೂತಿ ಹಚ್ಕೊಳತಕ್ಕಂಥದನ್ನು, ತಾನು ಕೊರಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಆ ಲಿಂಗ ಪೂಜೆ ಮಾಡ್ಕೊಳತಕ್ಕಂಥದನ್ನು 2 ವರ್ಷದ ಕೂಸ ಯಾವ ಮಹಾದೇವಿಗೆ ಇದನ್ನೆಲ್ಲವನ್ನು ಕೂಡ ತೋರಿಸ್ತಾಳ, ಕಲಿಸ್ತಾಳ. ಮಹಾದೇವಿ ಜಗಳ ತೆಗಿತಾಳ. ಸಣ್ಣ ಕೂಸ ಜಗಳ ತೆಗಿತದ. ಏನದು ಜಗಳ ತೆಗಿತದ? ಏನ್ರಿ, ಅವಳು ತಿನ್ನಕ್ಕಿಂದ ಕೇಳಿ ಜಗಳ ತೆಗಂಗಿಲ್ಲ, ಅಡುಗೆ ಸಾಮಾನ್ಯಿಂದ ಕೇಳಂದ ಜಗಳ ತೆಗಂಗಿಲ್ಲ, ಏನ್ರಿ ಉಣ್ಣಕ್ಕಿಂದ ಕೇಳಿ ಜಗಳ ತೆಗಂಗಿಲ್ಲ. ಮಹಾದೇವಿ ಎದಕ್ಕೆ ಜಗಳ ತೆಗಿತಾಳ ತಿಳ್ಕೊಂಡ್ರೆ, ನನಗೂ ನಿನ್ನ ಕೈಯಾಗಿರ್ತಕ್ಕಂಥ ನನಗೆ ಲಿಂಗ ಬೇಕು, ನನಗೂ ನಿನ್ನಂಗಿಂದ ಮೈ ತುಂಬ ವಿಭೂತಿ ಹಚ್ಚು, ನಿನ್ನ ಕೈಯಾಗಿದ್ದಿದ್ದಿಂದ ನನಗೂ ಕೊಡು, ನಾನು ನಿನ್ನಂಗಿಂದ ಪೂಜೆ ಮಾಡ್ತೀನಿ ತಿಳ್ಕೊಂಡು ತಾಯಿ ಜೊತೆಯೊಳಗೆ ನಿತ್ಯ ಜಗಳ ತೆಗಿತದ ಕೂಸು ಮಹಾದೇವಿ. ನಮ್ಮ ಮಕ್ಕಳು ಲಿಂಗ ಬೇಡ ಹತ್ತಿದ್ದು ಒಂದರ ನೋಡಿರ ಏನ್ರಿ? ಇವು ನಮ್ಮ ಬೇಡ ಹೇಳೋ ಬೇರೆ. ನೀವು ನಮ್ಮಲ್ಲಿ ಅವರು ತವ್ರ ಮನೆಗೆ ಒಯ್ಯಕ್ಕೆಂದ ರವಾದ ಉಂಡಿ ಮಾಡಿಲ್ಲ, ತವ್ರ ಮನೆಗೆ ಒಯ್ಲಕ್ರಿ, ತವ್ರ ಮನೆಗೆ ಹೊಂಟಾಳ ಅಣ್ಣ ತಮ್ಮರಿಗೆ ಅವ್ವ ಅಪ್ಪಗೆ ಅಂದ್ರೆ ತಿನ್ಸಕತ್ತಂದು